ಗೈಸ್, ನೀವೇನಾದ್ರೂ ಒಬ್ಬ ಯೂಟ್ಯೂಬರ್ ಆಗಿದ್ರ ಮುಂದೆ ಆಗ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಏನು ನೋಡಿ. ಯಾಕಪ್ಪ ಅಂದ್ರೆ ಬರೀ ಒಂದೇ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡು 1,000 ಸಬ್ಸ್ಕ್ರೈಬರ್ಸ್ ಮತ್ತೆ 4,000 ವಾಚ್ ಅವರ್ನ ಒಂದೇ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಮಾಡ್ಕೋಬಹುದು. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ಫುಲ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟೊಂದೊಂದು ಲೈಕ್ನ ಮಾಡಿ, ಆಯ್ತಾ? ಬನ್ನಿ ನೋಡಿ ಸ್ಟಾರ್ಟ್ ಮಾಡೋಣ. ಗೈಸ್, ಆ ಸಿಂಪಲ್ ಆಗಿ ಟ್ರಿಕ್ ಏನಪ್ಪಾ ಅಂದ್ರೆ ನೀವು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು. ನೀವು ಅನ್ಕೊಂತೀರಾ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಖಂಡಿತ ಕಂಪ್ಲೀಟ್ ಆಗೇ ಆಗುತ್ತೆ ಒಂದಲ್ಲ ಒಂದು ದಿನ ಅನ್ಕೊಂತೀರಾ. ಸೊ ಆದರೆ ತುಂಬ ಜನ ಈ ರೀತಿ ಹೇಳಿರ್ತಾರೆ, ನಿಮಗೆ ಡೈಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಮತ್ತು ರಾತ್ರಿ ಒಂದು. ಸೊ 3 ವಿಡಿಯೋನ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ನಿಮ್ಮದು ಮಾನಿಟೈಸ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ನೀವು ಆ ರೀತಿ ಮಾಡೋದು ಬೇಡ. ವೀಕಿಗೆ ಒಂದು ಸಾರಿ ಅಂದರೆ ನೀವೇನಾದರೂ ಬೇಡಪ್ಪ ಅಂದರೆ ತಿಂಗಳಿಗೆ ಬರೀ ಒಂದು ವಿಡಿಯೋನ ಹಾಕಿಬಿಟ್ಟು ನೀವು ಚಾನಲ್ನ ಮಾನಿಟೈಸ್ನ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಲೈವ್ ಪ್ರೂಫ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಒಂದಿಷ್ಟು ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಎಷ್ಟು ಯೂಸ್ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು 2 ವರ್ಷದ ಹಿಂದ್ಗಡೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಏನಪ್ಪ ಅಂದರೆ ಬಿಗ್ ಬಾಸ್ನಲ್ಲಿ ಯಾವ ರೀತಿ ವೋಟಿಂಗ್ನ ಮಾಡೋದು ಅಂತೇಳಿ. ಸೊ 2 ವರ್ಷ ಆಯಿತು ಆ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು. ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆಪ್ಪ ಅಂದರೆ 1.9 ಲಕ್ಷ, ಅಂದರೆ ಹತ್ತಿರ 2 ಲಕ್ಷ ವ್ಯೂಸ್ ಬಂದಿದೆ ಅದಕ್ಕೆ. ಅದೇ ಸೇಮ್ ವಿಡಿಯೋನ ಸೊ ಅದು ಬಿಗ್ ಬಾಸ್ ವರ್ಷ ಇರುತ್ತೆ, ಅದು ನೆಕ್ಸ್ಟ್ ಇಯರ್ ಮಾಡಿದೆ ನಾನು. ಸೊ ನೆಕ್ಸ್ಟ್ ಇಯರ್ ನಾನು ಬಿಗ್ ಬಾಸ್ನಲ್ಲಿ ಯಾವ ರೀತಿ ವೋಟಿಂಗ್ ಮಾಡೋದಂತೆ ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆಯಪ್ಪ ಅಂದರೆ 27,000 ವ್ಯೂಸ್ ಬಂದಿದೆ. ಸೊ ಅದಾದರೆ ಹಿಂದಿನ ವರ್ಷ ಆಯಿತು. ಈ ವರ್ಷ ಈ ವರ್ಷನೂ ಕೂಡ ಬಿಗ್ ಬಾಸ್ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಅದೇ ರೀತಿ ಈ ವರ್ಷನೂ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದೆ. ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆಪ್ಪ ಅಂದರೆ ಇಲ್ಲಿ ನೋಡಿ, 3 ಮಂತ್ ಆಯಿತು ವಿಡಿಯೋನ ಅಪ್ಲೋಡ್ ಮಾಡಿ, ಅದು 3 ತಿಂಗಳಾಯಿತು. ಅದಕ್ಕೆ 43,000 ವ್ಯೂಸ್ ಬಂದಿದೆ. ಈ ರೀತಿ ನೀವು ಏನು ಮಾಡಬೇಕಪ್ಪ ಅಂದರೆ ಟ್ರೆಂಡಿಂಗ್ನಲ್ಲಿ ಯಾವ್ದು ಇರುತ್ತೆ ನೋಡಿ ಆ ವಿಡಿಯೋನ ಅಪ್ಲೋಡ್ ಮಾಡಬೇಕು. ನೀವು ಅನ್ಕೊಂಡಿರ್ತಾರೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ. ಸೊ ಖಂಡಿತ ನಿಮ್ಗೆ ಟೈಮ್ ಇದ್ದರೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಿ. ಇಲ್ಲಪ್ಪ ನಿಮ್ಗೆ ಟೈಮ್ ಇಲ್ಲ ಅಂದರೆ ನೀವು ವಾರಕ್ಕೆ ಅಥವಾ ತಿಂಗಳಿಗೆ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡಿಕೊಂಡು ಆರಾಮಾಗಿ ಚಾನಲ್ನ ಮಾನಿಟೈಸ್ನ ಆನ್ ಮಾಡ್ಕೋಬೋದು. ಈಗ ನಾನು ನಿಮ್ಗೆ ಹೇಳಿದೆ, ಸೊ 3 ತಿಂಗಳ ಹಿಂದ್ಗಡೆ ಬಿಗ್ ಬಾಸ್ನಲ್ಲಿ ಯಾವ ರೀತಿ ವೋಟಿಂಗ್ ಮಾಡೋಂತ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ 43,000 ವ್ಯೂಸ್ ಬಂದಿದೆ. ಈಗ ಯಾವ ರೀತಿಯಪ್ಪ ಅಂದರೆ ತಮ್ಲೈನಲ್ಲಿ ಒಂದು ಹಾಕಿದೆ, ವಿಡಿಯೋದಲ್ಲಿ ಒಂದು ಹೇಳ್ತಾ ಇದೆ ಅನ್ಕೊಂಡಿರ್ತಾರೆ. ಸೊ ತಮ್ಲೈನಲ್ಲಿ ಏನು ಹಾಕಿದ್ದೀನಪ್ಪ ಅಂದರೆ ಬರೀ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡು ಚಾನಲ್ನ ಮಾನಿಟೈಸ್ನ ಮಾಡ್ಕೋಬೋದು ಅಂತ ಹೇಳಿದ್ರಿ. ಅದು ಯಾವ ರೀತಿಯಪ್ಪ ಅಂದರೆ ಇವನು ಹೇಳಿದೆ ನಿಮಗೆ 3 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಂತೇಳಿ. ಇದ್ರಾಗ ಫಸ್ಟ್ ವಿಡಿಯೋಗೆ 1.9 ಲ್ಯಾಕ್, ಅಂದರೆ ಹತ್ತಿರ 2 ಲಕ್ಷ ವ್ಯೂಸ್ ಬಂದಿದೆ. ಅದಕ್ಕೆ ಎಷ್ಟು ಸಬ್ಸ್ಕ್ರೈಬರ್ಸು ಮತ್ತು ಎಷ್ಟು ವ್ಯೂಸು ಮತ್ತು ಎಷ್ಟು ವಾಚ್ ಅವರ್ ಬಂದಿದೆ ಅಂತ ನಿಮಗೆ ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನಾನು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅದನ್ನ ಓಪನ್ ಮಾಡ್ಕೊತೀನಿ ಆ ಸೈಟ್ನ ಏನೇನಿದೆ ಅಂತೇಳಿ. ಈ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ ಅಂತ ನಿಮಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. 1.9 ಲ್ಯಾಕ್, ಅಂದರೆ ಹತ್ತಿರ 2 ಲಕ್ಷ ವ್ಯೂಸ್ ಬಂದಿದೆ. ಇದಕ್ಕೆ ನಿಮಗೆ ವಾಚ್ ಟೈಮ್ ಎಷ್ಟು ಬಂದಿದೆ? ನೀವು ಚಾನಲ್ನ ಮಾನಿಟೈಸ್ ಆನ್ ಮಾಡ್ಕೋಬೇಕಪ್ಪ ಅಂದರೆ 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೇಕು. ಬರೀ ಈ ಒಂದು ವಿಡಿಯೋದಿಂದ ನನಗೆ 3,500 ವಾಚ್ ಅವರ್ ಬಂದಿದೆ. ಸೊ ಚಾನಲ್ನ ಮಾನಿಟೈಸ್ ಮಾಡ್ಕೋಬೇಕಪ್ಪ ಅಂದರೆ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೇಕು. ಈ ವಿಡಿಯೋಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಬಾಜು ನೋಡಿ, ಸೊ ಬಾಜು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂದರೆ ನೋಡಿ, ಬರೀ ಒಂದು ವಿಡಿಯೋದಿಂದಾನೆ 3,500 ವಾಚ್ ಅವರು ಮತ್ತು 1,000 ಸಬ್ಸ್ಕ್ರೈಬರ್ಸ್ ಆರಾಮಾಗಿ ಕಂಪ್ಲೀಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಿಮಗೆ ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಬರೀ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಕೊಂಡು ನಮ್ಮ ಚಾನಲ್ನ ಮಾನಿಟೈಸ್ನ ಮಾಡ್ಕೋಬೋದು ಅಂತೇಳಿ. ಅದಕ್ಕಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ನೆಕ್ಸ್ಟ್ ಇಯರ್ ಬಿಗ್ ಬಾಸ್ ಬಂದೇ ಬರುತ್ತೆ. ಸೊ ಅವಾಗ ನೀವು ಅಪ್ಲೋಡ್ನ ಮಾಡಿ. ಸೊ ಯಾವ ರೀತಿ ವೋಟಿಂಗ್ ಮಾಡೋದಂತೆ ಎಲ್ಲರಿಗಿಂತ ನೀವೇನೋ ಮೊದಲು ಅಪ್ಲೋಡ್ನ ಮಾಡಿದ್ರಪ್ಪ ಅಂದರೆ ಖಂಡಿತ ನಿಮ್ಮದು ಬೇಗನೆ ಸಬ್ಸ್ಕ್ರೈಬರ್ಸ್ ಮತ್ತು ಮಾನಿಟೈಸ್ನ ಆನ್ ಮಾಡ್ಕೋಬೋದು. ನೀವು ಅನ್ಕೊಂಡಿರ್ತಾರೆ ಸೊ ಬರೀ ಬಿಗ್ ಬಾಸ್ ವಿಡಿಯೋನ ಅಪ್ಲೋಡ್ ಮಾಡಿಕೊಂಡು ಮಾನಿಟೈಸ್ನ ಆನ್ ಮಾಡ್ಕೋಬೋದಪ್ಪ ಅಂದರೆ ಖಂಡಿತ ಇಲ್ಲ. ಈಗ ಟ್ರೆಂಡಿಂಗ್ನಲ್ಲಿ ಯಾವ ಇರುತ್ತೆ ನೋಡಿ, ಸೊ ಅದ್ರ ಬಗ್ಗೆ ನೀವು ವಿಡಿಯೋನ ಮಾಡಿ, ಬೇಗ ಅಪ್ಲೋಡ್ ಮಾಡಿ. ಎಲ್ಲರಿಗಿಂತ ಮೊದಲು ಟೈಟಲ್ಲು ಮತ್ತು ಟ್ಯಾಗ್ಸು ಮತ್ತು ಡಿಸ್ಕ್ರಿಪ್ಷನ್ನು ಎಲ್ಲ ಕರೆಕ್ಟಾಗಿ ನೀವು ಅಪ್ಲೋಡ್ನ ಮಾಡಿದ್ರಪ್ಪ ಅಂದರೆ ಖಂಡಿತ ನಿಮಗೆ ಯೂಸ್ ಬಂದೇ ಬರುತ್ತೆ. ನೀವು ಡೈಲಿ ವಿಡಿಯೋನ ಹಾಕೋ ಅವಶ್ಯಕತೆ ಏನಿಲ್ಲ. ಸೊ ಯಾವಾಗಾದರೂ ಒಂದು ವಿಡಿಯೋ ಹಾಕೊಂಡು ಆರಾಮಾಗಿ ಮಾನಿಟೈಸ್ನ ಆನ್ ಮಾಡ್ಕೋಬೋದು. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಯಾವ ರೀತಿ ಬರೀ ಒಂದೇ ವಿಡಿಯೋ ಅಂದರೆ ಮಾನಿಟೈಸ್ನ ಆನ್ ಮಾಡ್ಕೊಂಡು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.